2025ನೇ ಸಾಲಿನ ಕರ್ನಾಟಕ ಭೂ ಕಂದಾಯ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸಬೇಕೆಂದು ಕೋರುತ್ತೇನೆ. ಪರ್ಯಾಲೋಚನಾ ಪ್ರಸ್ತಾವನೆ ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 2025ನೇ ಸಾಲಿನ ಕರ್ನಾಟಕ ಭೂ ಕಂದಾಯ ತಿದ್ದುಪಡಿ ವಿಧೇಯಕವನ್ನು ತಿದ್ದುಪಡಿಯೊಂದಿಗೆ ಪರ್ಯಾಲೋಚಿಸಿ ಎಂಬ ವಿಷಯ ಸಭೆ ಮುಂದಿದೆ. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎಂದು ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎಂದು ಪರವಾಗಿದೆ. ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಮಾನ್ಯ ಸಚಿವರು. ಮಾನ್ಯ ಸಭಾಧ್ಯಕ್ಷರೇ, ವಿಧೇಯಕವನ್ನು ಅಂಗೀಕರಿಸೋದಕ್ಕೆ ಮೊದಲು ವಿಧೇಯಕದ ಬಗ್ಗೆ ಮಾಹಿತಿ ಸದನದ ಸದಸ್ಯರ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ. ಈ ತಿದ್ದುಪಡಿ ವಿಧೇಯಕದ ಮುಖಾಂತರ ಸುಮಾರು ನಮ್ಮ ಕಂದಾಯ ಇಲಾಖೆಯಲ್ಲಿ ನಮ್ಮ ಮೂಲ ಕಾನೂನು ಕರ್ನಾಟಕ ಭೂ ಕಂದಾಯ ಕಾನೂನು, ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆಕ್ಟ್ ನಮ್ಮ ಇಲಾಖೆಗೆ ಮತ್ತು ಭೂ ಆಡಳಿತಕ್ಕೆ ಒಂದು ರೀತಿ ಅಡಿಪಾಯ ಇದ್ದಾಗೆ ಅದರಲ್ಲಿ ಸುಮಾರಷ್ಟು ತಿದ್ದುಪಡಿಗಳನ್ನು ಇವತ್ತು ಇಲ್ಲಿ ಪ್ರಸ್ತಾಪ ಮಾಡಿದ್ದೇವೆ. ಅವುಗಳಲ್ಲಿ ಮುಖ್ಯವಾಗಿರುವಂತಹ ಕೆಲವುಗಳನ್ನು ನಾನು ಇಲ್ಲಿ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಒಂದನೇದು ಸೆಕ್ಷನ್ 2ನಲ್ಲಿ ಲ್ಯಾಂಡ್ ಲಾಕ್ಡ್ ಖರಾಬ್ ಅಂದ್ರೆ ಭೂ ನಿರ್ಬಂಧಿತ ಬಿ ಖರಾಬ್ ಅಂದ್ರೆ ಏನು ಅನ್ನೋದನ್ನ ಹಿಂದೆ ಅದೇನಾಗಿದೆ, ಹೋದ ಸರ್ಕಾರದಲ್ಲಿ ಈ ನಗರ ಪ್ರದೇಶದಲ್ಲಿ ಭೂ ನಿರ್ಬಂಧಿತ ಖರಾಬನ್ನ ಸುತ್ತ ಇರುವಂತವರಿಗೆ ಮಂಜೂರು ಮಾಡೋದಕ್ಕೆ ಅವಕಾಶ ಮಾಡಿದ್ದಾರೆ. ಹಿಂದೆ ಮಂಜೂರಾಗಿದೆ. ನಾನು ಸಚಿವ ಆದ್ಮೇಲೆ ಒಂದು ಗುಂಟೆಯನ್ನು ಕೂಡ ನಾನು ಮಂಜೂರು ಮಾಡಿಲ್ಲ. ಆದರೂ ಕೂಡ ಕಾನೂನಲ್ಲಿ ಇದರ ದುರುಪಯೋಗ ಆಗಿರುವುದನ್ನ ನಾನು ಗಮನಿಸಿದ್ದೇನೆ. ಯಾವ ರೀತಿ ಅಂದ್ರೆ ಅವರ ಸರ್ವೆ ನಂಬರು ಒಳಗಡೆ ಇಲ್ಲ, ಅದು ಅವರ ಸರ್ವೆ ನಂಬರು ಪಕ್ಕಕ್ಕೆ ಇದೆ. ಆದರೂ ಸಹ ಬಂದು ಇದು ಭೂ ನಿರ್ಬಂಧಿತ ಅಂದ್ರೆ ಲ್ಯಾಂಡ್ ಲಾಕ್ಡ್ ಅಂತ ಕ್ಲೇಮ್ ಮಾಡಿರೋದನ್ನ ಗಮನಿಸಿದ್ದೇವೆ. ಇನ್ನೊಂದು ಎಲ್ಲೋ ಕಡೆ ಅವ್ರದ್ದು 3-4 ಸರ್ವೆ ನಂಬರ್ ಇದೆ, 3-4 ಸರ್ವೆ ನಂಬರ್ ಮಧ್ಯ ಇದ್ದಾಗ ಕ್ಲೇಮ್ ಮಾಡಿದ್ದಾರೆ. ಹಾಗೂ ಎಲ್ಲೋ ಒಂದು ಕಡೆ ಕಾಲುವೆ ಪಕ್ಕ ಇದ್ದಂತ ಸಂದರ್ಭದಲ್ಲಿ ಅದನ್ನು ಕೂಡ ಲ್ಯಾಂಡ್ ಲಾಕ್ಡ್ ಅಂತ ಕ್ಲೇಮ್ ಮಾಡಿದ್ದಾರೆ. ಈ ರೀತಿಯಾಗಿ ಕಾನೂನಲ್ಲಿ ಲೂಪ್ ಹೋಲ್ ಇರೋದ್ರಿಂದ, ಸ್ಪಷ್ಟತೆ ಇಲ್ಲದೆ ಇರೋದ್ರಿಂದ ಅದನ್ನ ಹಿಂದೆ ಎಲ್ಲ ಕ್ಲೇಮ್ ಆಗಿದೆ. ಈಗ ನಾನು ಕಾನೂನಲ್ಲಿ ಅವಕಾಶ ಇದ್ರೂ ಕೂಡ ನಾವು ಗ್ರಾಂಟ್ ಮಾಡ್ತಾ ಇಲ್ಲ. ಬೆಂಗಳೂರಿನಲ್ಲಿ 1 ಸೆಂಟು ಕೂಡ ನಾವು ಗ್ರಾಂಟ್ ಮಾಡಿಲ್ಲ. ಆದ್ರೂ ಕೂಡ ಕಾನೂನಲ್ಲಿರುವ ಗೊಂದಲವನ್ನ ಸ್ಪಷ್ಟೀಕರಣ ಮಾಡಬೇಕು ಅಂತ ಇದರಲ್ಲಿ ಯಾವ ರೀತಿ ನಾವು ಸ್ಪಷ್ಟೀಕರಣ ಮಾಡ್ತಾ ಇದ್ದೇವೆ ಅಂದ್ರೆ, ಭೂ ನಿರ್ಬಂಧಿತ ಬಿ ಖರಾಬ್ ಯಾವುದು ಅಂದ್ರೆ ನನ್ನ ಸರ್ವೆ ನಂಬರ್ ಒಳಗಡೆ ಅದು ಬಾಜೂಕ್ ಇರೋದಲ್ಲ,